ಭಕ್ತ ಬಂದ್ರು ನಾವು ಉಪಚಾರ ಎಲ್ಲ ಮಾಡಿದ್ವಿ. ಆಮೇಲೆ ಏನಾಯ್ತಯ್ಯ? ಆಮೇಲೆ ಗುರುಗಳೇ ನಮ್ಮ ಮನೆಯಲ್ಲಿ ಆಶ್ರಮದಲ್ಲಿರೋ ಎಲ್ಲ ಒಡವೆ ಹಣ ಎಲ್ಲ ತಗೊಂಡು ಹೋಗ್ಬಿಟ್ಟ ಗುರುಗಳೇ. ಅಕ್ಕ ಬಿಚ್ಚರಯ್ಯ, ಕಳ್ಳನ್ ಯಾಕಯ್ಯ ಒಳಗ್ ಸೇರಿಸಿದ್ರಿ? ಅಲ್ಲ ಗುರುಗಳೇ, ನೀವೇ ಹೇಳಿದ್ರಲ್ಲ ಗುರುಗಳೇ, ಯಾರಾದ್ರೂ ಹಿರಿಯವ್ರು ಬಂದ್ರೆ ಅವ್ರಿಗೆ ಉಪಚಾರ ಮಾಡಿ ಅಂತ, ಅದಕ್ಕೆ ಮಾಡಿದ್ವಿ. ಏ ವೆಂಕಸಿನ, ಒಳಗೆ ಏನೇನು ಹೋಗಿದೆ ನೋಡ್ರಯ್ಯ, ಹೋಗ್ರಯ್ಯ. ಶಬ್ದ ಮುಟ್ಟಾಡಿ ಅವಿವೇಕಿಗಳು, ಅನಾಗರಿಕರು, ಹೊಟ್ಟೆಗೆ ಏನ್ ತಿಂತೀರಿ ನೀವು? ತುಂಬಾ ಹಸುವಾಗಿದೆ, ಏನ್ ಕೊಟ್ಟರು ತಿಂತೀವಿ. ಗುರುಗಳೇ, ಒಳಗೆ ಚಿನ್ನ ಒಡವೆ ಏನು ಇಲ್ಲ. ಎಲ್ಲ ಒತ್ಕೊಂಡು ಹೋಗಿದ್ದಾನೆ. ಎಲ್ಲ ಹೊತ್ಕೊಂಡು ಹೋಗ್ಬಿಟ್ಟಿದ್ದಾರೆ ಗುರುಗಳೇ. ಹಾಗಾದ್ರೆ ಈಗ ಏನೇ ಮಾಡೋದು? ಗುರುಗಳೇ, ಈಗ ಕಳ್ಳರು ಬರೀ ಹಣ ಒಡವೆ ದೋಚೋದಿಲ್ಲ ಗುರುಗಳೇ, ಜನರನ್ನು ಕತ್ಕೊಂಡು ಹೋಗ್ತಾರಂತೆ. ಜನರನ್ನು ಒತ್ಕೊಂಡು ಹೋಯ್ತಾನ? ಚಿನ್ನ ಹಣ ಒಡವೆ ಏನು ಹೋದ್ರೂ ಪರವಾಗಿಲ್ಲ, ಜನ ಒತ್ಕೊಂಡು ಹೋದ್ರೆ ಏನೇ ಮಾಡೋದು? ಅಂದ್ಹಾಗೆ ನಾವಿಲ್ಲಿ ಎಷ್ಟು ಜನ ಇದ್ವಿ? ನಾವು 6 ಜನ ಇದೀವಿ ಅಂತ ಓಟಿನ ಜನ ನೋಟ್ ಕೊಟ್ಟು ಹೋದ್ರಲ್ಲ ಗುರುಗಳೇ. ಹೌದು, ಒಂದು ಬಾರಿ ಕಳ್ತನ ಆಗಿರೋದ್ರಿಂದ ಇಳಿಸ್ಬಿಡೋಣ. ಸಾಲಂಗಿಲ್ಲ ಅಯ್ಯ. 1 2 3 4 5 ಅಯ್ಯೋ, ಆ ಕಳ್ಳ ಒಬ್ಬನ್ನ ಆರಿಸ್ಕೊಂಡು ಹೋಗ್ಬಿಟ್ಟಿದ್ದಾನಲ್ಲಪ್ಪ. ಅವನ್ ಕೈ ಕತ್ತರಿಸ. ಗುರುಗಳೇ, ನೀವ್ ಎಣ್ಸೋದ್ರಲ್ಲಿ ತಪ್ಪು ಮಾಡಿರ್ಬೋದು, ನಾನೊಂದ್ಸಲ ಎಣಿಸ್ತೀನಿ, ನೀವು ನಿಂತ್ಕೊಳ್ಳಿ ಗುರುಗಳೇ. ಆ 1 ಆ 2 ಆ 3 ಆ 4 ಆ 5 ಆ ನೀನೊಂದ್ಸಲ ಎಣಿಸ್ಬಿಡಯ್ಯ. ನಿಂತ್ಕೊಳ್ಳಪ್ಪ. 1 2 3 4 5 ಗುರುಗಳೇ, ನಮ್ಮಲ್ಲೊಬ್ಬ ಕಳ್ಳ ಕತ್ಕೊಂಡು ಹೋಗಿದ್ದಾನೆ. ಬಚ್ಚಿದ್ರು ಹೆಂಡತಿ ಮುಂಡೆ ನಾನು ಆಡಿ ನೀವೊಂದು ಬಾರಿ ಹೇಳ್ತು. 1 2 3 4 5 ಗುರುಗಳೇ, ಆ ಕಳ್ಳ ಒಬ್ಬ ನಡ್ಕೊಂಡು ಹೋಗ್ಬಿಟ್ಟಿದ್ದಾನೆ ಗುರುಗಳೇ. ಅವ್ನ ಕೈ ಸೇದೋದ. ಸುಬ್ಬ, ನೀನು ಒಂದ್ಸಲ ಎಣಿಸ್ಬಿಡ. ನೀನ್ ಲೈನಲ್ಲಿ ಇಟ್ಕೊ. 1 2 ಅಳ್ಬೇಡಿ, ಒಂದ್ ಬಾರಿ ಆಶ್ರಮ ಪೂರ್ತಿ ಹುಡುಕ್ಬಿಡಿ. ಸಿಕ್ಕಿದ್ರು ಹೋಗ್ರಿ. ಆಶ್ರಮ ಹುಡುಕಯ್ಯ.
ಏನಾಯ್ತು ಗುರುಗಳೇ? ಹುಷಾರಿಲ್ಲ ಕಟ್ರಯ್ಯ. ಅದೇನಾಗಿದೆ ಅಂತ ಬಾಯ್ ಬಿಟ್ಟು ಹೇಳಿ, ಅದಕ್ಕೆ ನಾನು ಔಷಧಿ ಕೊಡ್ತೀನಿ. ಕೊಡ್ತಾನ ನಿನ್ ಮುಖ ಮಾಡ್ತೀಯಾ? ಮಾಡ್ತೀನ. ಗುರುಗಳೇ ಅದೇನಾಗಿದೆ ಅಂತ ಹೇಳಿ. ತುಂಬಾ ಜ್ವರ ಕಣ್ರಯ್ಯ. ಇದು ಒಂದ್ ಕಾಯಿಲೆನ ಗುರುಗಳೇ, ಇದಕ್ಕೆ ನಂಗೆ ಔಷಧಿ ಗೊತ್ತು. ಹೋಗಿ ಸೇದೋಗ ತಗೊಂಬ. ಮಾರಿ ಸೇದೋ ಹಗ್ಗ ಯಾತಕ್ಕೋ? ಅದೇ ಗುರುಗಳೇ ಈ ಕಾಯಿಲೆಗೆ ಔಷಧಿ. ಅದ್ರಲ್ಲೇನು ಔಷಧಿ ಮಾಡ್ಕೋಸಿನ? ಅದೇ ಗುರುಗಳೇ, ಆ ಸೇದೋ ಹಗ್ಗನ ನಿಮ್ ಸೊಂಟೆ ಕಟ್ಟೋದು, ಆಮೇಲೆ ನಿಮ್ಮನ್ನ ಬಾವಿಯೊಳಗೆ ಬಿಡೋದು, ಹಂಗೆ ಬಿಡೋದು ಎತ್ತೋದು, ಬಿಡೋದು ಎತ್ತೋದು, ಹೀಗೆ ಒಂದ್ 3-4 ಬಾರಿ ಮಾಡಿದ್ರೆ ನಿಮ್ ಜ್ವರ ಎಲ್ಲ ಮಾಯವಾಗ್ಬಿಡುತ್ತೆ. ಈ ಔಷಧಿ ನಿನ್ಗೆ ಹೇಗಯ್ಯ ಗೊತ್ತು? ಅದೇ ಗುರುಗಳೇ, ಅವತ್ತು ಪಾತ್ರೆ ತೊಳಿಬೇಕಾದ್ರೆ ಬಿಸ್ಲಿಗೆ ಬಿದ್ದು ಆ ಸೌಟು ತುಂಬಾ ಕಾದಿತ್ತು. ಅದನ್ನ ತಗೊಂಡು ನೀರಿಗೆ ಹಾಕ್ವಿ, ತಕ್ಷಣ ತಣ್ಣಗಾಗ್ಬಿಟ್ಟು. ಆವಾಗ ನಂಗೆ ಗೊತ್ತಾಯ್ತು ಗುರುಗಳೇ, ಇದು ಜ್ವರಕ್ಕೆ ಒಳ್ಳೆ ಕಾಯಿಲೆ ಅಂತ. ಬನ್ನಿ ನಾವು ಔಷಧಿ ಕೊಡಿ. ಸೀನಾ, ನನಗಂತೂ ಈ ಔಷಧಿ ಬೇಡ ಕಣಯ್ಯ. ನಾನು ಆಶ್ರಮಕ್ಕೆ ಹೋಗಿರ್ತೀನಿ, ನೀವು ಬಂದ್ಬಿಡಿ. ಹೋಗಿ ಹೋಗಿ, ನಿಮ್ಗೆ ಔಷಧಿ ಬೇಡ ಅಂದ್ಮೇಲೆ ನೀವು ನಮ್ಮ ಅಜ್ಜಿ ತರ ಸಾಯ್ತೀರಾ. ನೀವು ಯಾಕೋ ಸೇದೋಗ ತಗೊಂಡ್ಬಂದಿಲ್ಲ, ಔಷಧಿ ಕೊಡಕ್ಕೆ ಆಗಿಲ್ಲ ನಮ್ಗೆ. ಅಲೋ, ಸೇದು ಹೋಗತ್ತಂದ್ರೆ ನಾವು ಗುರುಗಳನ್ನ ಬಿಟ್ಟು ಎತ್ತೋದು ಮಾಡ್ಬೋದಿತ್ತೇನೋ? ಹೌದು, ತುಂಬಾ ಭಾರ ಇದ್ದಾರೆ. ಅಂದಾಗೆ ಎಲ್ಲಪ್ಪ ಗುರುಗಳು ಹುಷಾರಿಲ್ಲ ಅಂತ ಆಶ್ರಮಕ್ಕೆ ಹೋದ್ರು. ಯಾಕೆ? ಅದೇ ಪೂಜೆ ಆಗಿತ್ತು, ಪ್ರಸಾದನು ತಗೊಂಡೆ, ಹಾಗೆ ಹೋಗ್ಬಿಟ್ರಲ್ಲ ಅಂತ ನಾನು ತಗೊಂಬಂದೆ. ನೀವೇ ಒಪ್ಸ್ಕೋಬೇಕು. ಕೊಡಿ 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 ಕೊಡಿ. ನನಗೆ ಪೂಜೆಗಿಂತ ಪ್ರಸಾದ ಕಂಡ್ರೆ ತುಂಬಾ ಇಷ್ಟ. ನಂಗೂ ಅಷ್ಟೇ ಸ್ವಾಮಿ, ಈ ಪೂಜೆಗಿಂತ ಪ್ರಸಾದ ಕಂಡ್ರೆ ತುಂಬಾ ಭಕ್ತಿ. ದ್ರಾಕ್ಷಿ, ಗೋಡಂಬಿ, ಬಾದಾಮಿ, ಐಹೊಳೆ, ಪಟ್ಟದ ಕಲ್ಲು. ಕಲ್ಲು ಅಂತ್ಯ? ಕಲ್ಲು ಅಂದ್ರೆ ಇನ್ನೇನಯ್ಯ ಹೇಳ್ಬೇಕು? ನಿಮಗೇನೋ ಬುದ್ಧಿ ಇಲ್ಲ ಅಂದ್ರೆ ಇವನಿಗೆ ಬುದ್ಧಿ ಬೇಡ. ಏನಯ್ಯ ನನಗೆ ಬುದ್ಧಿ ಇಲ್ಲ ಅಂತ ನೀವೇ ತೀರ್ಮಾನ ಮಾಡ್ಬಿಟ್ರಾ? ವಿಷಯ ಹೇಳ್ತೀನಿ, ನಿಮ್ಗೆ ಗೊತ್ತಾಗತ್ತೆ. ಅವತ್ ನಾವು ಶಿವನ್ ಗುಡಿಗೆ ಹೋಗಿದ್ವಿ. ಅಲ್ಲಿ ಲಿಂಗಕ್ಕೆ ಪಂಚೆ ಕಟ್ಟಿದ್ವಿ. ಲಿಂಗ ಕಲ್ಲು ತಾನೆ? ಹೌದಾ? ನಾನು ಹೇಳಿದೆ ಲಿಂಗಕ್ಕೆ ಪಂಚೆ ಕಟ್ಟಿದ್ದಾರೆ, ಕಲ್ಲು ಅದು ಪಂಚೆ ಕಟ್ಟಿದ್ದಾರೆ ಅಂತ ಕೂಗಿ ಹೇಳಿದೆ. ಅದಕ್ಕೆ ಪೂಜಾರಿ ಏನ್ ಮಾಡ್ದ ಗೊತ್ತೇ? ಏನಂದ್ರು? ಅವನು ಇದೇ ಹೇಳ್ದ, ನಿಮಗ್ ಜ್ಞಾನ ಇವೇನಯ್ಯ, ಇದನ್ನ ಕಲ್ಲು ಅಂತೀರಾ, ಇನ್ಮೇಲೆ ಕಲ್ಲಿಗೆ ಕಲ್ಲು ಅನ್ಬಾರ್ದು, ದೇವ್ರು ಅನ್ಬೇಕು ಅಂದ್ರು. ಇವನಿಗೆ ಹೇಳಿದ್ದು ಜ್ಞಾಪಕನೇ ಇಲ್ಲ. ಮತ್ತು ಒಂದ್ ಕಲ್ಲು. ಏನಯ್ಯ ನಾನು ಇಷ್ಟ ಹೇಳಿದ್ದು? ಲೋಸೀನಾ, ಇಲ್ಲಿ ಚಿಕ್ಕ ಕಲ್ಲಾಗಿರೋದ್ರಿಂದ ಇದನ್ನ ಪುಟ್ಟ ದೇವರು ಅಂತ ಹೇಳೋಣ. ಅದು ಬುದ್ಧಿವಂತಿಕೆ ಅಂದ್ರೆ. ಒಂದು ಪುಟ್ಟ ದೇವರು, 2 ಪುಟ್ಟ ದೇವರು, 3 ಪುಟ್ಟ ದೇವರು, 4 ಪುಟ್ಟ ದೇವರು. ಅನ್ನಗೆ ಸ್ವಾಮಿ ಪ್ರಸಾದ ಕೊಟ್ಟಿದ್ದೀರಲ್ಲ, ಏನ್ ವಿಶೇಷ? ಅದು ನಾನು ಮನೆ ಕಳ್ಸಿದ್ದೀನಲ್ಲ, ಗೃಹ ಪ್ರವೇಶ ಮಾಡ್ತಾ ಇದ್ದೀನಿ. ಅಂದಾಗೆ ಮನೆ ನೋಡಿದ್ದೀರಲ್ಲ, ಹೇಗಿದೆ? ಮನೆ ತುಂಬಾ ಚೆನ್ನಾಗಿದೆ. ಆದ್ರೆ ನೀವೊಂದ್ ಸಣ್ಣ ತಪ್ಪು ಮಾಡಿದ್ದೀರಾ. ಏನ್ರಪ್ಪ ಅದು ತಪ್ಪು? ಸ್ವಲ್ಪ ಹೇಳಿ. ಅದೇ ಸ್ವಾಮಿ, ನಿಮ್ ಮನೆ ಎಷ್ಟು ದೊಡ್ಡದಿದೆ, ನೀವು ಮಲ್ಗೋ ಕೊಠಡಿನ ಅಷ್ಟು ಒಳಗ್ ಮಾಡ್ಬಾರ್ದಿತ್ತು. ಅದರಿಂದ ಏನ್ ತಪ್ಪು? ಸ್ವಲ್ಪ ಫಿಕ್ಸ್ ಹೇಳಿ. ಏನು ಇಲ್ಲ, ಒಂದ್ ವೇಳೆ ನೀವು ಮಲ್ಗೋ ಕೊಠಡಿಯಲ್ಲಿ ಸತ್ರೆ ನಿಮ್ ಹೆಣನ ಅಷ್ಟ್ ಬಾಗಿಲು ದಾಟಿಸ್ಕೊಂಡ್ ಹೇಗೆ ತರದು ಅಂತ ಅಷ್ಟೇ. ಜ್ಞಾನ ಇದೆ ಅಂದ್ರೆ ನಾನು ಇರೋದ್ ಕೇಳಿದ್ದು, ಇಲ್ಲಾಂದ್ರೆ ನಿಮಗೆ ಹೇಗೆ ಗೊತ್ತಾಗ್ತಾ ಇತ್ತು ಈ ತಪ್ಪನ್ನ? ನೋಡ್ರಿ, ಮನೆ ಕಳ್ಸಿ ಗೃಹ ಪ್ರವೇಶ ಮಾಡಿದ್ದೀನಿ, ಆದ್ರೆ ಸಾವನ್ ಬಗ್ಗೆ ಮಾತಾಡ್ತಾ ಇದಾರೆ. ಏನಾದ್ರು ಹೇಳ್ರಿ ಬುದ್ಧಿ. ನೋಡ್ತಾ ಇದ್ದೀನಿ ನಾನು ಆಗ್ಲಿಂದ. ನೋಡಿ ನೋಡಿ, ಅದು ಅವ್ರ ಮನೆ ಕೇಳೋ, ಅವ್ರ ಕೋಣೆ, ಎಲ್ಲಾದ್ರೂ ಕಸ್ಕೋತಾರೆ. ನಿಂಗೆ ಯಾಕೋ? ಹೇಳಿ ಹೇಳಿ ಬುದ್ಧಿ. ಇನ್ನೇ ಇಲ್ಲ. ಹೇಳಿ. ಅದು ಅವ್ರ ಮನೆ, ಅವ್ರಲ್ಲೇ ಸತ್ರೆ ಅವ್ರನ್ನ ದಾಟಿಸ್ಕೊಂಡ್ ಹೊರಗಡೆ ತರೋದಿಲ್ಲ. ಅಲ್ಲೇ
ಅಲ್ಲೇ ಬೆಂಕಿ ಹಾಕಿ ಸುಟ್ಟು ಬಿಡ್ತಾರೆ. ಹೆಂಗ್ ಹೇಳಿದೆ ಸ್ವಾಮಿ? ಅಂದ್ರೆ ನಿಮ್ಮ ನಟ್ಟು ಬೋಲ್ಟ್ ಸರಿ ಇಲ್ಲ ಅಂತ ಅಂದಾಯ್ತು. ಯಾರಿಗಪ್ಪ ಹೇಳೋದು? ಬುದ್ಧಿವಂತರು ಯಾರಿದ್ದಾರೆ? ಬರ್ರಯ್ಯ ಇಲ್ಲಿ, ಬನ್ನಿ 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 ಬನ್ನಿ. ಇವರು ನಿಮ್ಮ ಸ್ನೇಹಿತರು ತಾನೆ? ನೋಡಿ, ನನ್ನ ಮನೆ ಗೃಹ ಪ್ರವೇಶ ಮಾಡಿ ಏನಾಗಿದೆ ಅಂತ ಕೇಳಿದ್ರೆ ಒಬ್ರು ಸಾವಿನ ಬಗ್ಗೆ ಮಾತಾಡ್ತಾರೆ, ಇನ್ನೊಬ್ರು ದೇಹದ ಸುಳ ಬಗ್ಗೆ ಮಾತಾಡ್ತಾರೆ. ಸ್ವಲ್ಪ ಬುದ್ಧಿ ಬುದ್ಧಿ ಹೇಳ್ರಿ. ಇಲ್ಲ ಇವ್ರಿಬ್ರು ಮಾತಾಡಿದ್ದು ಸರಿ ಇಲ್ಲ. ಸರಿ. ಅಲ್ಲ ಕಣ್ರಯ್ಯ, ಅವ್ರ ಒಂದ್ ವೇಳೆ ಅಲ್ಲೇ ಸತ್ರೆ ಅವ್ರನ್ನ ಬಾಗ್ಲು ದಾಟಿಸ್ಕೊಂಡ್ ತರೋದು ಬೇಡ, ಅಲ್ಲೇ ಬೆಂಕಿ ಹಾಕಿ ಸುಡೋದು ಬೇಡ, ಅವ್ರನ್ನ ಅಲ್ಲೇ ಗುಂಡಿ ತೆಗೆದು ಬಿಡ್ಲಿ. ಯಾಕ್ರಯ್ಯ? ಅಯೋಗ್ಯ ತಂದು ನಿಮ್ ಕೇಳ್ತೀನಲ್ಲ ರೀ ಅಯ್ಯ, ನೀವು ನೋಡ್ರೆ ಬುದ್ಧಿವಂತ ತರ ಕಾಣ್ತೀರಾ. ಈ 3 ಜನ ಹೇಳಿದ ಕೇಳಿಸ್ಕೊಂಡಿದ್ದಾರೆ ತಾನೆ? ಇದ್ರಲ್ಲಿ ತಪ್ಪು ಸರಿ ಅಂತ ನೀವೇ ಹೇಳ್ಬಿಡಿ. ನಿಮ್ ನಂಬಿಕೆ ಇದೆ. ಸರಿ ಇಲ್ಲ ಸ್ವಾಮಿ, ಸರಿ ಇಲ್ಲ. ಇವ್ರು ಹೇಳಿದ್ದಲ್ಲ ಇವಾಗ ಅದು ಅವ್ರ ಮನೆ, ಅದು ಅವ್ರ ಇಷ್ಟ. ಕೋಣೆಯಿಂದ ಕಾಲು ಕಟ್ಕಳಿ, ಮುಂದಕ್ಕಾದ್ರೂ ಕಟ್ಕಳಿ. ಅವ್ರು ಅಲ್ಲೇ ಸತ್ರೆ ಆ ಕೋಣೆಯಿಂದ ದಾಟಿಸ್ಕೊಂಡ್ ಬರೋದೂ ಬೇಡ, ಅಲ್ಲೇ ಬೆಂಕಿ ಹಚ್ಚಿ ಸುಡೋದೂ ಬೇಡ, ಅಲ್ಲೇ ಗುಂಡಿ ತೋಡಿ ಉಳೋದೂ ಬೇಡ. ಅಲ್ಲೇ ಸತ್ರೆ ಹೆಣ ಕೊಳುತ್ತು ನಾರ್ಲಿ. ಏನ್ರಯ್ಯ, ಕೋಟಿಗೊಬ್ರು ಅಂತಾರಲ್ಲ, ಅದು ನೀವೇ. ನೀವು ನನಗೆ ಸಾಕ್ಷಾತ್ ಹೇಗೆ ಕಾಣಿಸ್ತಾ ಇದ್ದೀರ ಗೊತ್ತಾ? ಜ್ಞಾನಿ, ಮಹಾಜ್ಞಾನಿ, ವಿಜ್ಞಾನಿ, ಅಂತರ್ಯಾಮಿ. ನಾನು ಕೇಳಿದ್ರೆ ನೀವು ಪುರುಷನೇ ಅಲ್ಲ, ಮಹಾಪುರುಷ. ಸ್ವಾಮಿ, ನೀವ್ ಇಷ್ಟೆಲ್ಲ ತಿಳ್ಕೊಂಡಿದೀರಾ ಅಂದ್ರೆ ನೀವು ನಿಜಕ್ಕೂ ಅಜ್ಞಾನಿನೇ. ಸರಿ, ನಿಮ್ಮ ಈ ಬುದ್ಧಿವಂತಿಕೆ ನೋಡಿದ್ಮೇಲೆ ಏನಾದ್ರೂ ಬಹುಮಾನ ಕೊಡ್ಬೇಕು ಅಂತ ಅನಿಸ್ತಾ ಇದೆ. ಏನ್ ಕೊಡೋದು? ಏನಾದ್ರೂ ಕೊಡಿ, ಮೊದ್ಲು ನನಗೆ ಕೊಡಿ. ಏನ್ ಬೇಕಾದ್ರೂ ಕೊಡಿ ಸ್ವಾಮಿ, ನಾ ಯಾವ್ದು ಇಲ್ಲ.